ಉತ್ಕಟಾಸನ. ನೇರವಾಗಿ ನಿಂತುಕೊಳ್ಳಿ. ಎರಡೂ ಕೈಗಳನ್ನು ಭುಜಗಳ ಮಟ್ಟಕ್ಕೆ ನೇರವಾಗಿ ಚಾಚಿ ಉಸಿರನ್ನು ಬಿಡುತ್ತಾ ಮೊಣಕಾಲುಗಳನ್ನು ನಿಧಾನವಾಗಿ ಮಡಿಚಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತೆ ಸೊಂಟವನ್ನು ಹಿಂದಕ್ಕೆ ತಳ್ಳಿರಿ. ಬೆನ್ನು ಮತ್ತು ಕೈಗಳನ್ನು ನೇರವಾಗಿ ಇರಿಸಿ. ಕೆಲವು ಕ್ಷಣ ಸಾಮಾನ್ಯ ಉಸಿರಾಟದೊಂದಿಗೆ ಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಉಸಿರಾಡುತ್ತಾ ನಿಧಾನವಾಗಿ ಮೇಲಕ್ಕೆ ಬಂದು ಆರಂಭಿಕ ಸ್ಥಿತಿಗೆ ಮರಳಿ. ತ್ರಿಕೋನಾಸನ. ನೇರವಾಗಿ ನಿಂತು ಕಾಲುಗಳನ್ನು 3-4 ಅಡಿ ಅಂತರದಲ್ಲಿ ಚಾಚಿ ಎರಡೂ ಕೈಗಳನ್ನು ಭುಜಗಳ ಮಟ್ಟಕ್ಕೆ ಪಕ್ಕಕ್ಕೆ ಚಾಚಿ ಬಲಪಾದವನ್ನು 90 ಡಿಗ್ರಿ ಹೊರಕ್ಕೆ ತಿರುಗಿಸಿ ಉಸಿರನ್ನು ಬಿಡುತ್ತಾ ಬಲಬದಿಗೆ ಬಾಗಿಸಿ. ಬಲ ಕೈಯನ್ನು ಪಾದದ ಬಳಿ ಇಡಿ. ಎಡಕೈಯನ್ನು ಮೇಲಕ್ಕೆ ನೇರವಾಗಿ ಎತ್ತಿ ದೃಷ್ಟಿಯನ್ನು ಎಡಕೈ ಬೆರಳುಗಳ ಕಡೆ ಇರಿಸಿ. ಕೆಲವು ಕ್ಷಣ ಸ್ಥಿತಿಯನ್ನು ಕಾಯ್ದುಕೊಂಡು ಉಸಿರಾಟವನ್ನು ಸಾಮಾನ್ಯವಾಗಿರಿಸಿ. ಉಸಿರಾಡುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ನಂತರ ಆರಂಭಿಕ ಸ್ಥಿತಿಗೆ ಮರಳಿ. ಇದೇ ಕ್ರಮವನ್ನು ಎಡಬದಿಯಲ್ಲೂ ಪುನರಾವರ್ತಿಸಿ. ತಾಡಾಸನ. ಶರೀರ ನೇರವಾಗಿರಲಿ. ಪಾದಗಳನ್ನು ಸೇರಿಸಿ. ಉಸಿರನ್ನು ಒಳಗೆಳೆದು ಕೈಗಳನ್ನು ಮೇಲಕ್ಕೆ ಎತ್ತಿ ಬೆರಳುಗಳನ್ನು ಜೋಡಿಸಿ ಅಂಗೈಗಳನ್ನು ಮೇಲ್ಮುಖವಾಗಿ ತಿರುಗಿಸಿ. ಹಿಮ್ಮಡಿಗಳನ್ನು ಮೇಲಕ್ಕೆತ್ತಿ ಕಾಲಿನ ಬೆರಳುಗಳ ಮೇಲೆ ನಿಲ್ಲಿ. ದೇಹವನ್ನು ಮೇಲಕ್ಕೆ ಚಾಚಿ ಸಾಮಾನ್ಯ ಉಸಿರಾಟದೊಂದಿಗೆ 5-10 ಸೆಕೆಂಡುಗಳ ಕಾಲ ಇರಿಸಿ. ಉಸಿರನ್ನು ಹೊರಬಿಡುತ್ತಾ ಹಿಮ್ಮಡಿಗಳನ್ನು ಮತ್ತು ಕೈಗಳನ್ನು ಕೆಳಗಿಳಿಸಿ. ಆರಂಭಿಕ ಸ್ಥಿತಿಗೆ ಸ್ಥಿರೀಕರಣ ವ್ಯಾಯಾಮ. ಕುರ್ಚಿಯಲ್ಲಿ ಬೆನ್ನು ನೇರವಾಗಿ ಇಟ್ಟು ಕುಳಿತುಕೊಳ್ಳಿ. ಎರಡೂ ಪಾದಗಳನ್ನು ನೆಲದ ಮೇಲೆ ಸಮವಾಗಿ ಇರಿಸಿ. ಉಸಿರಾಡುತ್ತಾ ಒಂದು ಕಾಲನ್ನು ಮೊಣಕಾಲಿನಿಂದ ನೇರವಾಗಿ ಮುಂದೆ ಎತ್ತಿ ಕಾಲನ್ನು ನೆಲಕ್ಕೆ ಸಮಾಂತರವಾಗಿ ಸಾಧ್ಯವಾದಷ್ಟು ನೇರವಾಗಿ ಇಡಿ. 3-5 ಸೆಕೆಂಡುಗಳ ಕಾಲ ಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಉಸಿರಾಟವನ್ನು ಬಿಡುತ್ತಾ ಕಾಲನ್ನು ನಿಧಾನವಾಗಿ ಕೆಳಗೆ ಇಳಿಸಿ. ಇದೇ ಕ್ರಮವನ್ನು ಇನ್ನೊಂದು ಕಾಲಿನಿಂದ ಪುನರಾವರ್ತಿಸಿ. ಪ್ರತಿ ಕಾಲಿಗೆ 5-10 ಬಾರಿ ಅಭ್ಯಾಸ ಮಾಡಿ. ಏಕಪಾದ ಉತ್ಥಾನಾಸನ. ಬೆನ್ನಿನ ಮೇಲೆ ನೇರವಾಗಿ ಮಲಗಿ ಎರಡೂ ಕೈಗಳನ್ನು ದೇಹದ ಪಕ್ಕದಲ್ಲಿ ಇಡಿ. ಉಸಿರಾಡುತ್ತಾ ಬಲಕಾಲನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಮೊಣಕಾಲು ಮಡಚದೆ ಕಾಲನ್ನು ಸಾಧ್ಯವಾದಷ್ಟು ನೇರವಾಗಿ ಇಡಿ. ಕೆಲವು ಕ್ಷಣ ಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಕಾಲನ್ನು ನಿಧಾನವಾಗಿ ಕೆಳಗೆ ಇಳಿಸಿ. ಇದೇ ಕ್ರಮವನ್ನು ಎಡಕಾಲಿನಿಂದ ಪುನರಾವರ್ತಿಸಿ. ಎರಡೂ ಕಾಲುಗಳಿಂದ ಪರ್ಯಾಯವಾಗಿ ಅಭ್ಯಾಸವನ್ನು ಮಾಡಿ. ಜಾನುಫಲಕ ಆಕರ್ಷಣ. ನಿಮ್ಮ ಎರಡೂ ಕಾಲುಗಳನ್ನು ಜೋಡಿಸಿ ಹತ್ತಿರ ತನ್ನಿ. ನಂತರ ನಿಮ್ಮ ಎರಡೂ ಮೊಣಕಾಲುಗಳನ್ನು ಬಿಗಿ ಮಾಡಿ. ನಂತರ ಸಡಿಲಪಡಿಸಿ. ಉಸಿರಾಟ ಸಾಮಾನ್ಯವಾಗಿರಲಿ. ಈ ಪ್ರಕಾರವಾಗಿ 5-10 ಬಾರಿ ಮಾಡಿ. ನಂತರ ಪುನಃ ಶಿಥಿಲದಂಡಾಸನ ಸ್ಥಿತಿಗೆ ಬನ್ನಿ. ಯೋಗ ರೋಲರ್. ನೆಲದ ಮೇಲೆ ಕುಳಿತುಕೊಂಡು ಫೋಮ್ ರೋಲರ್ ಅನ್ನು ತೊಡೆಯ ಕೆಳಗಡೆ ಅಥವಾ ಕಾಲಿನ ಸ್ನಾಯುಗಳ ಕೆಳಗೆ ಇರಿಸಿ. ಕೈಗಳ ಸಹಾಯದಿಂದ ದೇಹದ ಭಾರವನ್ನು ನಿಯಂತ್ರಿಸಿ. ನಿಧಾನವಾಗಿ ಮುಂದೆ ಹಿಂದೆ ಚಲಿಸಿ. ರೋಲರನ್ನು ಸ್ನಾಯುಗಳ ಮೇಲೆ ಉರುಳಿಸಿ. ನೋವು ಅಥವಾ ಗಟ್ಟಿತನ ಇರುವ ಭಾಗದಲ್ಲಿ 20-30 ಸೆಕೆಂಡುಗಳ ಕಾಲ ನಿಧಾನವಾಗಿ ರೋಲ್ ಮಾಡಿ. ಪ್ರತಿ ಕಾಲಿನ ಮೇಲೆ 1-2 ನಿಮಿಷಗಳ ಕಾಲ ಅಭ್ಯಾಸ ಮಾಡಿ. ಸ್ನಾಯುಗಳ ಗಟ್ಟಿತನ ಹಾಗೂ ಬಿಗಿತವನ್ನು ಕಡಿಮೆ ಮಾಡುತ್ತದೆ. ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಈಗ ನಿಧಾನವಾಗಿ ಸ್ಥಿತಿಗೆ ಬನ್ನಿ. ಭುಜಂಗಾಸನ.
ಹೊಟ್ಟೆಯ ಮೇಲೆ ನೇರವಾಗಿ ಮಲಗಿ ಕಾಲುಗಳನ್ನು ಸೇರಿಸಿ ಕೈಗಳ ಅಂಗೈಗಳನ್ನು ಭುಜಗಳ ಪಕ್ಕದಲ್ಲಿ ನೆಲದ ಮೇಲೆ ಇಡಿ. ಉಸಿರನ್ನು ಒಳಗೆಳೆದು ತಲೆ, ಎದೆ ಮತ್ತು ಮೇಲ್ಭಾಗದ ದೇಹವನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಮೊಣಕೈಗಳನ್ನು ಸ್ವಲ್ಪ ಮಡಚಿ ಭುಜಗಳನ್ನು ಸಡಿಲವಾಗಿರಿಸಿ ದೃಷ್ಟಿಯನ್ನು ಮುಂದೆ ಅಥವಾ ಮೇಲಕ್ಕೇರಿಸಿ ಸಾಮಾನ್ಯವಾಗಿ ಉಸಿರಾಟದೊಂದಿಗೆ 5-10 ಸೆಕೆಂಡುಗಳ ಕಾಲ ಸ್ಥಿತಿಯಲ್ಲಿ ಇರಿ. ಉಸಿರನ್ನು ಹೊರಬಿಡುತ್ತಾ ನಿಧಾನವಾಗಿ ಆರಂಭಿಕ ಸ್ಥಿತಿಗೆ ಮರಳಿ. ಶವಾಸನ. ನಿಧಾನವಾಗಿ ಎರಡೂ ಕಾಲುಗಳನ್ನು ಜೋಡಿಸಿ ಮೊಣಕಾಲುಗಳನ್ನು ಮಡಿಚಿ ನಂತರ ಮೊಣಕೈಗಳ ಬೆಂಬಲದಿಂದ ನಿಧಾನವಾಗಿ ಬೆನ್ನ ಮೇಲೆ ನೇರವಾಗಿ ಮಲಗಿ. ಕಾಲುಗಳನ್ನು ನೇರವಾಗಿ ಇಡಿ, ಸಡಿಲಪಡಿಸಿ. ಕೈಗಳ ನೇರವಾಗಿರಲಿ, ಹಸ್ತಗಳು ಮೇಲ್ಮುಖವಾಗಿ ಇರಲಿ. ಕಣ್ಣುಗಳನ್ನು ಮುಚ್ಚಿ ನಿಧಾನವಾದ ಸಾಮಾನ್ಯ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ನಾಡಿ ಶುದ್ಧಿ ಪ್ರಾಣಾಯಾಮ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇರಿಸಿ. ಎಡದ ಕೈಯನ್ನು ಚಿನ್ಮುದ್ರೆಯಲ್ಲಿಡಿ ಹಾಗೂ ಬಲದ ಕೈಯನ್ನು ನಾಸಿಕಾ ಮುದ್ರೆಯಲ್ಲಿ ಇರಿಸಿ. ಬಲನಾಸಿಕೆಯನ್ನು ಮುಚ್ಚಿ ಎಡನಾಸಿಕೆಯಿಂದ ನಿಧಾನವಾಗಿ ಉಸಿರನ್ನು ಒಳಗೆಳೆದುಕೊಳ್ಳಿ. ಎಡನಾಸಿಕೆಯನ್ನು ಮುಚ್ಚಿ ಬಲನಾಸಿಕೆಯಿಂದ ಉಸಿರನ್ನು ಹೊರಬಿಡಿ. ಬಲನಾಸಿಕೆಯಿಂದ ಉಸಿರನ್ನು ಎಳೆದು ಎಡನಾಸಿಕೆಯಿಂದ ಹೊರಬಿಡಿ. ಇದೇ 1 ಸುತ್ತು. 5-10 ಸುತ್ತುಗಳನ್ನು ಅಭ್ಯಾಸ ಮಾಡಿ. ನರಮಂಡಲದ ಸಮತೋಲನಕ್ಕಾಗಿ ಇದು ಒಳ್ಳೆಯ ಪ್ರಾಣಾಯಾಮ. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನಂತರ ನಿಧಾನವಾಗಿ ಕೈಯನ್ನು ಚಿನ್ಮುದ್ರೆಯಲ್ಲಿಡಿ. ಭ್ರಾಮರಿ ಪ್ರಾಣಾಯಾಮ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಂತರ ಹೆಬ್ಬೆರಳುಗಳಿಂದ ಎರಡೂ ಕಿವಿಗಳನ್ನು ಮುಚ್ಚಿಕೊಳ್ಳಿ. ನಂತರ ತೋರ್ಬೆರಳುಗಳನ್ನು ಹುಬ್ಬುಗಳ ಮೇಲೆ, ಮಧ್ಯ ಬೆರಳನ್ನು ಕಣ್ಣುಗಳ ಮೇಲೆ ಹಾಗೂ ಉಂಗುರದ ಬೆರಳುಗಳನ್ನು ಮೂಗಿನ ಪಕ್ಕ ಹಾಗೂ ಕಿರುಬೆರಳುಗಳನ್ನು ಬಾಯಿಯ ಪಕ್ಕ ಇಟ್ಟುಕೊಳ್ಳಿ. ನಂತರ ಆಳವಾಗಿ ಉಸಿರನ್ನು ಒಳಗೆಳೆದುಕೊಳ್ಳಿ. ಉಸಿರನ್ನು ಬಿಡುತ್ತಾ ಜೇನುನೊಣದ ಧ್ವನಿಯಂತೆ ಶಬ್ದವನ್ನು ಮಾಡಿ 5-10 ಬಾರಿ ಪುನರಾವರ್ತಿಸಿ. ಪ್ರಯೋಜನಗಳು: ಮನಸ್ಸಿಗೆ ಶಾಂತಿ ನೀಡುತ್ತದೆ, ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಉತ್ತಮ ನಿದ್ರೆಗೆ ಸಹಕಾರಿಯಾಗುತ್ತದೆ.